ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಬನ್ನಿ ಇವತ್ತಿನ ಡಿಸೈನ ಲೇಟ್ ಮಾಡಿದೆ ಸ್ಟಾರ್ಟ್ ಮಾಡೋಣ. ಸ್ಯಾರಿ ಬಾಡಿ ಕಲರ್ ಬಂದು ಪಿಂಕಲ್ಲಿದೆ ಮತ್ತು ಸ್ಯಾರಿ ಪಲ್ಲು ಬಂದು ಗ್ರೀನಲ್ಲಿದೆ. ಇದಕ್ಕೆ ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕ್ತಾ ಇರೋದ್ರಿಂದ ಇದು ಬಾಡಿ ಕಲರ್ದು ಥ್ರೆಡ್ನ ಮಾತ್ರ ಅರಳೆ ದಾರ ತೊಗೊಂಡಿದ್ದೀನಿ ಮತ್ತು ಇದು 10.075 mm ಕ್ರೋಶ ತೊಗೊಂಡಿದ್ದೀನಿ. ನೋಡಿ ಸ್ಯಾರಿದು ಫ್ರಂಟ್ ಸೈಡ್ ಏನಿದೆ ಅಲ್ವಾ ಪಲ್ಲುದು ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ರೈಟ್ ಸೈಡಲ್ಲಿ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಒಂದು ಲೂಪ್ನ ತೊಗೊಳ್ಳಿ. ಹೀಗೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಹೀಗೆ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ 2 ಟೋಟಲ್ ಅಲ್ಲಿ ಫಸ್ಟ್ ಲಾಕನ್ನು ಸೇರಿ ಟೋಟಲಾಗಿ 3 ಲಾಕ್ ಬರುತ್ತೆ ನಿಮಗೆ. ಆ 3 ಲಾಕ್ ಆದಮೇಲೆ 8 ಚೈನ್ನ ಹಾಕ್ಕೊಂಡು ನೋಡಿ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. 8 ಚೈನ್ನ ಹಾಕ್ಕೊಳ್ಳಿ. 8 ಚೈನ್ನ ಹಾಕ್ಕೊಂಡು ಮತ್ತು ಅದನ್ನು 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ಅಗೇನ್ 1 2 ಟೋಟಲಾಗಿ 3 ಲಾಕ್ ಬರಲಿ. ಆ 3 ಲಾಕ್ ಆದಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ ಇನ್ನೂ 2 ಸಲ ಅಗೇನ್ ಟೋಟಲಾಗಿ 3 ಲಾಕ್ಸ್ ಬರಲಿ. 1 2 ಬೇಸಿಕಲ್ಲಿ ಒಂದು ಲಾಕ್ ಮಾಡಿದ್ವಿ. 1 2 3 4 5 6 7 8 ಲಾಕ್ ಚೈನ್ನ ಹಾಕ್ಕೊಂಡು ಅದನ್ನು 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಿ. 2 ಲಾಕ್ ಆಯಿತು. ಮತ್ತೆ ಪಕ್ಕದಲ್ಲಿ ಒಂದು ಲಾಕ್ ಮಾಡಿ 3 ಲಾಕ್ ಆಗುತ್ತೆ. ಮತ್ತೆ 1 2 3 4 5 ಚೈನ್ನ ಹಾಕಿ ಹೀಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಿ 5 ಚೈನ್ನ. ಆದಮೇಲೆ 1 2 ಲಾಕ್ನ ಟೋಟಲ್ 3 ಲಾಕ್ನ ಮಾಡಿ. ಸೊ ಈ ಸ್ಟೆಪ್ಪು ಹೀಗೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಹೀಗೆ ಅದೊಂದು ಪುಟಾಣಿ ಆರ್ಚ್ ಥರ ಬರುತ್ತೆ ಈ ಸ್ಟೆಪ್ಪಲ್ಲಿ. ನೆಕ್ಸ್ಟ್ ಸ್ಟೆಪ್ ನೋಡಿ ಹೀಗೆ ಕಂಟಿನ್ಯೂ ಆಗುತ್ತಲ್ವ. ಈಗ 2ನೇ ಸ್ಟೆಪ್ಗೆ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿದ್ವಲ್ವ ಅಲ್ಲೇ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶನ ತೊಗೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಅಗೇನ್ 5 ಚೈನ್ನ ಹಾಕ್ಕೊಂಡು ನೋಡಿ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶೆನ ಹಾಕಿ 3 ಲೂಫಲ್ಲೂ ಒಂದೇ ಸಲ ದಾರ ತೊಗೊಳ್ಳಿ. ಸೊ ಕ್ರೋಶ ಮೇಲೆ ದಾರ 8 ಚೈನ್ದು ಗ್ಯಾಪ್ ಏನಿತ್ತಲ್ವ ಅಲ್ಲಿ ಒಂದು ಸಿಂಗಲ್ ಇದು ಹಾಫ್ ಡಬಲ್ ಕ್ರೋಶೆ ನೋಡಿ ಕ್ರೋಶ ಮೇಲೆ ದಾರ 3 ಸಲನೂ ಒಂದೇ ಸಲ ತೊಗೊಳ್ಳಿ. 3 ಲೂಫ್ ಏನಿರುತ್ತಲ್ವ 3 ಲೂಫಲ್ಲೂ ಒಂದೇ ಸಲ ಥ್ರೆಡ್ನ ಆಚೆ ತೊಗೊಳ್ಳಿ. ಸ್ವಲ್ಪ ಲೂಸಾಗಿ ತೊಗೊಂಡಿರಿ ಆ ಕಂಬನ. ಸೊ ಆವಾಗ ನಿಮಗೆ ಆ ಕ್ರೋಶನಿಂದ ಎಳಿಲಿಕ್ಕೆ ನಿಮಗೆ ಸೇಫ್ ಅನಿಸುತ್ತೆ. 6ನೇದು ಹಾಫ್ ಡಬಲ್ ಕ್ರೋಶೆ. 6ನೇದು ಹಾಫ್ ಡಬಲ್ ಕ್ರೋಶೆ ಆದಮೇಲೆ ನಾರ್ಮಲಾಗಿ ಇದು ನೋಡಿ ಸ್ಮಾಲ್ ಬೀಡನ್ನ ತೊಗೋತಾ ಇದ್ದೀನಿ ನಾನು. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಪುನಃ ಕ್ರೋಶ ಮೇಲೆ ದಾರ ತೊಗೊಳ್ಳಿ. 8 ಚೈನ್ ಗ್ಯಾಪ್ ಒಳಗಡೆಗೆ ಲೂಫ್ನ ತೊಗೊಂಡು 3 ಲೂಫ್ ಏನು ಬರುತ್ತಲ್ವ 3 ಲೂಫಲ್ಲೂ ಒಂದೇ ಸಲ ಥ್ರೆಡ್ನ ಆಚೆ ತೆಗೀರಿ. ಫುಲ್ಲು ಸ್ಟೆಪ್ನ ಹೇಗೆ ಕಂಟಿನ್ಯೂ ಮಾಡಿ. ಬಿಫೋರ್ ಬೀಡು 6 ಹಾಫ್ ಡಬಲ್ ಕ್ರೋಶೆ ತೊಗೊಂಡಿದ್ದೆ. ಆಫ್ಟರ್ ಬೀಡೂ ಅಷ್ಟೇ 6 ಹಾಫ್ ಡಬಲ್ ಕ್ರೋಶಸ್ನ ತೊಗೊಳ್ಳಿ. 6 ಆಯಿತು ನೋಡಿ ಹೀಗೆ ಆದಮೇಲೆ ನೋಡಿ ಡಿಸೈನ್ ನಿಮಗೆ ಹೀಗೆ ಬರುತ್ತೆ. ಅಲ್ಲಿ ಲಾಸ್ಟು ಲಾಕ್ ಮಾಡಿದ್ರಲ್ವ ಆ ಲಾಕ್ಗೆ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕಿ ಮತ್ತು ಫಸ್ಟು ಲಾಕ್ ಏನಿತ್ತಲ್ವ ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಲಾಕ್ ಮಾಡಿ ಮತ್ತೆ ಅಗೇನ್ ಹಾಗೇ ಹಾಫ್
ಡಬಲ್ ಕ್ರೋಶೆನ ತಗೋತಾ ಹೋಗಿ ಕ್ರೋಶೆ ಮೇಲೆ ಒಂದು ಸಲ ದಾರ ತೊಗೊಂಡು ಆ 8 ಚೈನ್ ಒಳಗಡೆಯಿಂದ ಒಂದು ಲೂಫ್ ತೊಗೊಂಡ್ರೆ ನಿಮಗೆ 3 ಲೂಫ್ ಇರುತ್ತೆ. ಆ 3 ಲೂಫಲ್ಲೂ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿದ್ರೆ ಡಬಲ್ ಕ್ರೋಶೆ ಆಗುತ್ತೆ. ನೀವು ಹಾಗೆ ಮಾಡಬೇಡಿ, ಮೂರಲ್ಲೂ ಒಂದೇ ಸಲ ಅಟ್ ಎ ಟೈಮ್ ನೋಡಿ, ಹೀಗೆ ಮೂರಲ್ಲೂ ಒಂದೇ ಸಲ ತಗೊಳ್ಳಿ. ಈಗ ನೋಡಿ, ಹೀಗೆ 6 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಸ್ಮಾಲ್ ಸೈಜ್ದು ಬೀಡನ್ನ ತೊಗೊಂಡು ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಆದಮೇಲೆ ಮತ್ತೆ ಕ್ರೋಶೆ ಮೇಲೆ ದಾರ ತಗೊಂಡು ಮತ್ತೆ ಹೀಗೇ ಹಾಫ್ ಡಬಲ್ ಕ್ರೋಶೆಸ್ನ ಹಾಕ್ತಾ ಬನ್ನಿ. ಇದು 3ನೇ ಹಾಫ್ ಡಬಲ್ ಕ್ರೋಶೆ, 4 ಹಾಫ್ ಡಬಲ್ ಕ್ರೋಶೆ ಆಯಿತು, 5 ಹಾಫ್ ಡಬಲ್ ಕ್ರೋಶೆ, ಆಮೇಲೆ ಟೋಟಲಾಗಿ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. 6 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಅಲ್ಲಿ 3 ಚೈನ್ದು ಲಾಕ್ ಏನು ಮಾಡಿದ್ವಲ್ವ, 3 ಲಾಕ್ಸ್ನ ಮಾಡಿದ್ವಲ್ಲ, ಅಲ್ಲಿ ಲಾಕ್ ಮಾಡಿಕೊಂಡು 5 ಚೈನ್ನ ಹಾಕ್ಕೊಂಡು ಬೇಸ್ ಲೈನಲ್ಲಿ ಲಾಕ್ ಏನಿತ್ತು ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಸ್ಟೆಪ್ಪನ್ನು ಅಷ್ಟೇ ನಿಮಗೆ ಹೀಗೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬರೋದು ಇಷ್ಟೇ ನೋಡಿ, ಹೀಗೆ ಸ್ಮಾಲ್ ಆರ್ಚ್ ಬರುತ್ತೆ. ಹೆವಿ ಡಿಸೈನ್ ಬೇಡ ಅಂತ ಹೇಳಿದವ್ರಿಗೆ ಈ ಥರ ನೀವು ಡಿಸೈನ್ನ ಹಾಕ್ಬೋದು. ಆ 5 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿ ನಿಮಗೆ ಕುಚ್ಚು ಬರುತ್ತೆ. ಕುಚ್ಚು ಕಟ್ಟಾದ್ಮೇಲೆ ಫೈನಲ್ ಲುಕ್ ನೋಡಿ ಹೀಗೆ ಕಾಣಿಸುತ್ತೆ. ಗ್ರ್ಯಾಂಡಾಗೂ ಬೇಡ, ಸಿಂಪಲ್ ಸ್ಯಾರೀಸ್ಗೆ ಇಷ್ಟೇ ವರ್ಕ್ ಸಾಕು ಅಂತ ಹೇಳಿದ್ರೆ ಒಂದು 300 ರೇಂಜಲ್ಲಿ, 300 to 400 ರೇಂಜಲ್ಲಿ ಹೀಗೆ ನೀವು ಕುಚ್ಚನ್ನ ಕಟ್ಟಿ ತೋರಿಸ್ಬೋದು, ಹಾಕಿ ಕೊಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಸ್ಯಾರೀಸಿಗೆಲ್ಲ. ನೋಡಿ ಎಷ್ಟು ಯುನೀಕಾಗಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.